ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆಯೋಗ ನಾನು ಮಸ್ತಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಸೊ ನೀವು ಒಂದು ಕೂಡ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇರ್ತೀರಾ. ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ಗೆ ಫಾಲೋವರ್ಸ್ ಕಡಿಮೆ ಇರುತ್ತೆ, ಓಕೆನಾ? ನಿಮಗೂ ಕೂಡ ಒಂದು ಆಸೆ ಇರುತ್ತೆ, ನನಗೂ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಜಾಸ್ತಿ ಆಗಬೇಕು, ನಿಮಗೂ ಕೂಡ ಒಂದು ಫಾಲೋವರ್ಸ್ ಜಾಸ್ತಿ ಆಗಬೇಕು, ನಿಮಗೂ ಕೂಡ ಲೈಕು ಕಮೆಂಟು ಎಲ್ಲನೂ ಬರಬೇಕಂತ ನಿಮಗೂ ಕೂಡ ಒಂದು ಆಸೆ ಇರುತ್ತೆ, ಹೌದಾ? ಸೊ ನಾನು ನಿಮಗೆ ಇವತ್ತಿನ ತಿಳಿಸ್ಕೊಡಕ್ಕೆ ಬರ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ನೀವು ಒಂದು ಫಾಲೋವರ್ಸ್ನ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕಪ್ಪ ಅಂತಂದು ನಾನು ನಿಮ್ಗೆ ಇವತ್ತಿನ ಫುಲ್ ಸ್ಟೆಪ್ ಬೈ ಸ್ಟೆಪ್ ಆಗಿ ಸಿಂಪಲಾಗಿ ತಿಳಿಸ್ಕೊಟ್ಬಿಡ್ತೀನಿ, ಓಕೆನಾ? ಈ ಒಂದು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ಎಂಡ್ ಆಗೋವರೆಗೂ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ನ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಳ್ಳೋದಪ್ಪ ಅಂತಂದು ನಿಮಗೆ ಅರ್ಥ ಆಗುತ್ತೆ, ಓಕೆನಾ? ಈ ಒಂದು ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ವೀಕ್ಷಿಸಿಕೊಟ್ಟಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟನ್ನು ಮಾಡಿ, ಓಕೆನಾ? ಮೊದಲ ಸ್ಟೆಪ್ ಅಂದ್ಬಿಟ್ಟು ಏನಪ್ಪ ಅಂತಂದರೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕಪ್ಪ ಅಂತಂದರೆ, ನಾನು ನಿಮಗೆ ಇವತ್ತಿನಲ್ಲಿ ತಿಳಿಸ್ಕೊಡಕ್ಕೆ ಬಂದಿರುವಂಥ ಟಾಪಿಕ್ ಅದೇ ಮೇನ್ ಪಾಯಿಂಟ್, ಹೌದಾ? ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇನ್ಕ್ರೀಸ್ ಆದರೆ ನಿಮಗೆ ಒಂದು ಜಾಸ್ತಿ ಜನ ನಿಮಗೆ ಅಡಿಕ್ಟ್ ಆಗಬೇಕಪ್ಪ ಅಂತಂದರೆ, ನಿಮ್ಮ ಚಾನಲ್ಗೆ ಜಾಸ್ತಿ ಜನ ಫ್ಯಾನ್ಸ್ ಫಾಲೋವರ್ಸ್ ಆಗಬೇಕಪ್ಪ ಅಂತಂದರೆ ನಿಮ್ಮ ಒಂದು ಕಂಟೆಂಟ್ ಮುಖಾಂತರ ಇರುತ್ತೆ. ಸೊ ಪ್ರೆಸೆಂಟ್ಲಿ ಯೂಟ್ಯೂಬ್ ಕೂಡ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಕೂಡ ಆಗಿರ್ಬೋದು, ನೀವು ಒಂದು ಮಾಡೋ ವಿಡಿಯೋ ಕಂಟೆಂಟ್ಗೆ ಜನ ಲೈಕ್ ಕೊಡ್ತಾರೆ. ಅದೇ ರೀತಿ ಲೇಡೀಸ್ಗೂ ನೋಡಿ, ಬಾಯ್ಸ್ಗೂ ನೋಡಿ, ಲೇಡೀಸ್ ಹೆಂಗೆ ಕಷ್ಟಪಡೋದು ಬೇಡ, ನಿಮ್ಗೆ ಗೊತ್ತಿರುತ್ತೆ ಅವ್ರು ಯಾವ ರೀತಿ ಇನ್ಕ್ರೀಸ್ ಆಗ್ತಾರೆ, ಸ್ವಲ್ಪ ಅವ್ರು ಹೆಂಗೆ ಕಷ್ಟಪಡೋದು ಬೇಡ. ಸೊ ಹಂಗೆ ಒಂದು ರೀಲ್ನ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದರೆ ಸಾಕು, ವ್ಯೂ ಬರುತ್ತೆ, ಲೈಕ್ಸ್ ಬರುತ್ತೆ, ಫಾಲೋವರ್ಸ್ ಕೂಡ ಅದೇ ರೀತಿ ಇನ್ಕ್ರೀಸ್ ಆಗುತ್ತೆ. ಆದರೆ ಹುಡುಗರಿಗೆ ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದ್ರು ಕೂಡ ಫಾಲೋವರ್ಸು ಇನ್ಕ್ರೀಸ್ ಆಗೋಲ್ಲ, ಮತ್ತು ನಾವು ಮಾಡಿದಂಥ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗೋಲ್ಲ, ಓಕೆನಾ? ಅದಕ್ಕೋಸ್ಕರನೇ ನಾನು ಬಂದಿರೋದು ಇವತ್ತು ನಿಮಗೆ ಇನ್ಕ್ರೀಸ್ ಫಾಲೋವರ್ಸ್ನ ಯಾವ ರೀತಿ ಮಾಡ್ಕೋಬೇಕಂತ ಅಂದ್ಬಿಟ್ಟು. ಮೊದಲೇದಾಗಿ ನಿಮ್ಗೊಂದು ಸ್ಟೆಪ್ ಹೇಳ್ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡೋಕ್ಕಿಂತ ಮುಂಚೆ, ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ನಿಮಗೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಆಗಬೇಕಪ್ಪ ಅಂತಂದರೆ, ನೀವು ಕೂಡ ಫೇಮಸ್ ಆಗಬೇಕಪ್ಪ ಅಂತಂದರೆ ಏನು ಸಿಂಪಲಾಗಿ ಒಂದು ಸ್ಟೆಪ್ಪನ್ನು ಹೇಳ್ತೀನಿ. ನಿಮ್ಮ ಒಂದು ವಿಡಿಯೋ ಕ್ವಾಲಿಟಿ ಆಗಿರಬೇಕು, ನೀವು ಮಾಡುವಂಥ ವಿಡಿಯೋ ಎಲ್ಲರಿಗೂ ಜನರಿಗೆ ಅಟ್ರಾಕ್ಷನ್ ಆಗಬೇಕು, ಇಷ್ಟ ಆಗಬೇಕು, ಓಕೆನಾ? ಆ ರೀತಿ ಒಂದು ಕಂಟೆಂಟನ್ನು ಮಾಡಬೇಕಾಗುತ್ತೆ. ಮೊದಲನೇದಾಗಿ ನೀವು ವಿಡಿಯೋ ಕ್ವಾಲಿಟಿ ಅಪ್ಲೋಡ್ ಅಂತ ಇರುತ್ತಲ್ಲ ಇನ್ಸ್ಟಾಗ್ರಾಮಲ್ಲಿ, ಹೈ ಕ್ವಾಲಿಟಿ ಅಪ್ಲೋಡ್ ಅಂತಲೇ ಆಪ್ಷನ್ಸ್ನ ಆನ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ನಿಮ್ಮ ಒಂದು ವಿಡಿಯೋ ಅವರಿಗೆ ಕ್ವಾಲಿಟಿಯಾಗಿ ಕಾಣ್ತಾ ಇರುತ್ತೆ, ಓಕೆನಾ? ಅದೇ ರೀತಿ ಅಲ್ಲದೆ ನೀವು ಲೊಕೇಶನ್ ಏನು ಹಾಕಬೇಕಪ್ಪ ಅಂತಂದರೆ ಡೈಲಿ ಇಂಡಿಯಾ ಅಂತ ಹಾಕ್ಬೇಕಾಗುತ್ತೆ. ಅಲ್ಲಿ ಡೈಲಿ ಇಂಡಿಯಾ ಅಂತ ಹಾಕಿದ್ರಪ್ಪ ಅಂತಂದರೆ ನಿಮ್ಮ ಒಂದು ವಿಡಿಯೋ ಕೂಡ ಜಾಸ್ತಿ ವೈರಲ್ಸ್ ಆಗುತ್ತೆ, ಓಕೆನಾ? ಸೊ ಅದೇ ರೀತಿ ಬಂದುಬಿಟ್ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಟೈಟಲ್ ಆಗಿರ್ಬೋದು, ಹಾಕುವಂಥ ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಹ್ಯಾಶ್ಟ್ಯಾಗನ್ನು ತುಂಬ ಯಾವ ರೀತಿ ನೀವು ಹ್ಯಾಶ್ಟ್ಯಾಗನ್ನು ಜಾಸ್ತಿ ಹಾಕಿರಲ್ಲ, ಸೊ ಆ ರೀತಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ಗ್ರೋತ್ ಆಗ್ತಾ ಇರುತ್ತೆ, ಓಕೆನಾ? ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ? ಇಷ್ಟಲ್ಲದೆ ಇನ್ನೂ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಬೇಕಪ್ಪ ಅಂತಂದರೆ ಬನ್ನಿ ನಿಮಗೆ ಹೇಳ್ಕೊಡ್ತೀನಿ. ಜಾಸ್ತಿ ಟೈಮ್ ಕೊಡೋಲ್ಲ ನಾನು, ಯಾವ ರೀತಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ವೇಟ್ ಮಾಡಿ, ಯಾಕಂದರೆ ಮೊಬೈಲ್ ಶೇಕ್ ಆಗ್ತಾ ಇದೆ, ಟ್ರೈಪಾಡ್ ಇಟ್ಟಿದ್ದೀನಲ್ಲ, ಸೊ ಅದಕ್ಕೋಸ್ಕರ ಗಾಳಿ ಆ ಕಡೆಯಿಂದ ಗಾಳಿ ಬರ್ತಾ ಇದೆ, ಬೀಸ್ತಾ ಇದೆ. ಸೊ ನೀವು ನೋಡ್ತಿರ್ಬೋದು, ನಾನು ಮೇಲ್ಗಡೆ ಬಂದುಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ, ಓಕೆನಾ? ಸೊ ನಿಮಗೂ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಜಾಸ್ತಿ ಆಗಬೇಕಪ್ಪ ಅಂತಂದರೆ ನಾವೇ ಅಂತ ಒಂದು ಸಿಂಪಲ್ ಸ್ಟೆಪ್ನ ಯೂಸ್ ಮಾಡಿ. ಸೊ ಲಿಮಿಟ್ ಇರುತ್ತೆ, ಇದು ಲಿಮಿಟ್ ಇರುತ್ತೆ, ಓಕೆನಾ? ಸರ್ ನಮ್ಗೆ ಇದಕ್ಕಿಂತ ಇನ್ನೂ ಜಾಸ್ತಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬೇಕಪ್ಪ ಅಂತಂದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಇನ್ನೂ ಜಾಸ್ತಿ ಬೇಕಪ್ಪ ಅಂತಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಫಾಲೋವರ್ಸು. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇರೆ ವಿಡಿಯೋ ಜಾಸ್ತಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇವತ್ತು ವಿಡಿಯೋದಲ್ಲಿ ಯಾವ ರೀತಿ ನೀವು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಏನು ಮಾಡ್ಕೋಬೇಕಪ್ಪ ಅಂತಂದರೆ ಬನ್ನಿ ಹಾಗಾದರೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನೀವು ಇಲ್ಲಿ ಬ್ಯಾಕ್ ಬಂದುಬಿಟ್ಟು ಫ್ರೆಂಡ್ಸ್ ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ, ಓಕೆನಾ? ಇವಾಗ ನಾನು ನನ್ನ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ಕೋಡ್ ಏನು ಇಟ್ಟಿರಲ್ಲ, ಎಂಟರ್ ಕೋಡನ್ನು ಎಂಟರ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಏನು ಮಾಡ್ಕೋಬೇಕಾಗುತ್ತೆ ಅಂತಂದರೆ ಸರ್ಚ್ ಐಕನಲ್ಲಿ ಬರಬೇಕಾಗುತ್ತೆ, ಓಕೆನಾ? ಇವಾಗ ಸರ್ಚ್ ಐಕನಲ್ಲಿ ಬಂದುಬಿಟ್ಟು ಇಲ್ಲಿ ಏನಪ್ಪ ಸರ್ಚ್ ಮಾಡಬೇಕಪ್ಪ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ದೊಡ್ಡ ಹಿಟ್ಟಾಗಿರೋಂಥ ವ್ಯಕ್ತಿನ ಸರ್ಚ್ ಮಾಡಬೇಕಾಗುತ್ತೆ. ನಾವು ಉದಾಹರಣೆ ಇವಾಗ ವಿರಾಟ್ ಕೊಹ್ಲಿ ಅಂತ ಸರ್ಚ್ ಮಾಡ್ಕೋತೀನಿ, ಓಕೆನಾ? ಸರ್ಚ್ ಮಾಡ್ಕೊಂಬಿಟ್ಟು ಅವರೊಂದು ಪೇಜನ್ನು ಓಪನ್ ಮಾಡ್ಕೊಂಬಿಟ್ಟು ಅವ್ರನ್ನ ಫಾಲೋ ಮಾಡ್ಕೊಬೇಕಾಗುತ್ತೆ, ಓಕೆನಾ? ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡ್ಕೊಂಬಿಟ್ಟು ಸೈಡಲ್ಲಿ ಅವರು ಯಾರ್ಯಾರಿಗೆ ಫಾಲೋ ಇದ್ದಾರಲ್ಲ ಅವ್ರ ಫ್ರೆಂಡ್ಸ್ ಇದು ಸೈಡಲ್ಲಿ ಸಿಂಬಲ್ ತೋರಿಸುತ್ತಾ ನೋಡ್ತಿರೋದು ಸೈಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಟೈಮು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅವರು ಯಾರನ್ನು ಫಾಲೋ ಮಾಡಿದಾರಲ್ಲ ಆ ಫಾಲೋವರ್ಸಲ್ಲಿ ನೀವು ಬರಬೇಕಾಗತ್ತೆ. ಬಂದುಬಿಟ್ಟು ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ಬ್ಲೂ ಮಾರ್ಕ್ ಯಾರಿಗಿದಿಲ್ಲ ಅವ್ರಿಗನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ, ಓಕೆನಾ? ಬ್ಲೂ ಮಾರ್ಕ್ ಇರೋರನ್ನ ಮಾತ್ರ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡ್ತಾ ಬರಬೇಕಾಗತ್ತೆ, ಹಂಗೆ ಒಂದು 50 ಆಗೋವರೆಗೂ ಫಾಲೋ ಮಾಡಿ, ಫಾಲೋ ಮಾಡ್ತಾ ಬನ್ನಿ. ಹಂಗೆ ಫಾಲೋ ಮಾಡಬೇಕಾಗತ್ತೆ. ಬ್ಲೂ ಮಾರ್ಕ್ ಯಾವ ಅಕೌಂಟ್ ಆಗಿದೆ ಅದನ್ನು ಮಾತ್ರ ಫಾಲೋ ಮಾಡ್ಕೊಳ್ಳಿ.
ಫಾಲೋ ಮಾಡಬೇಕಾಗುತ್ತೆ ಹಂಗೆ. ಸೊ ಇದು ಡೇಗೆ ಲಿಮಿಟ್ ಮಾತ್ರ ಇರುತ್ತೆ, ಇದು ಅನ್ಲಿಮಿಟೆಡ್ ಏನಲ್ಲ, ಲಿಮಿಟ್ ಇದೆ, ಸಿಗುತ್ತೆ ಅಂತ ಮಾಡ್ಕೋಬೋದು. ಹಂಗೆ ಲಿಮಿಟ್ ಇರುತ್ತೆ, ಜಾಸ್ತಿ ಮಾಡ್ಕೊಂಡ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಬ್ಯಾನ್ ಆಗೋ ಇದು ಅವಶ್ಯಕತೆ ಇರುತ್ತೆ. ಓಕೆನಾ, ಇದು ಲಿಮಿಟ್ ಇರುತ್ತೆ. ಒಂದು 50 ಮೆಂಬರ್ನ ಫಾಲೋ ಮಾಡ್ತಾ ಬನ್ನಿ. ಹಂಗೆ ಫಾಲೋ ಮಾಡಬೇಕಾಗುತ್ತೆ, ಹಂಗೆ ಫಾಲೋ ಮಾಡ್ತಾ ಬನ್ನಿ. ಇದು ಫಾಲೋ ಏನು ಮಾಡಿದ್ರಲ್ಲ, ಫಾಲೋ ಮಾಡಿರೋದನ್ನು ನಿಮಗೆ ಫಾಲೋವರ್ಸ್ ಇನ್ಕ್ರೀಸ್ ಆಮೇಲೆ ನೀವು ಬೇಕಾದರೆ ಇದನ್ನು ಅನ್ಫಾಲೋ ಮಾಡ್ಕೊಳ್ಳಿ. ಓಕೆನಾ, ಇದನ್ನೇನು ಫಾಲೋ ಮಾಡ್ಕೊಂಡಿರ್ಬೇಕಂತ ಏನಿಲ್ಲ, ಆಮೇಲೆ ಬೇಕಾದರೆ ನೀವು ಅನ್ಫಾಲೋ ಮಾಡ್ಕೋಬೇಕಾಗತ್ತೆ. ಓಕೆನಾ, ನೀವು ಫಾಲೋ ಬಂದಮೇಲೆ ನಿಮಗೆ ಆಮೇಲೆ ಅನ್ಫಾಲೋನ ಮಾಡ್ಕೊಂಬಿಡಿ ಎಲ್ಲನೂ. ಓಕೆ, ಒಂದು 50 ಆಗೋವರೆಗೂ ಫಾಲೋ ಮಾಡ್ಕೊಳ್ಳಿ. ಆಯಿತು, ಅಷ್ಟೇ ಇರೋದು. ನೀವು ನೋಡ್ತಾ ಇರ್ಬೋದು ಲೈಫ್ ಪ್ರೂಫಲ್ಲಿ 1 ಫಾಲೋವರ್ಸ್ ಆಲ್ರೆಡಿ ಬಂತು ಇವಾಗ ನನಗೆ. ಅದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ, 1 ಬಂದಿದೆ ಫಾಲೋವರ್ಸು. ಬ್ಯಾಕ್ ಬರ್ತೀನಿ ನೋಡಿ, ಮತ್ತೆ ತೋರಿಸ್ತೀನಿ ನಿಮಗೆ. ಹೋಮ್ ಪೇಜಲ್ಲಿ ಬಂದು ಇವಾಗ ಹೋಮ್ ಪೇಜಿಗೆ ಬರೋಣ. ಇವಾಗ ಮತ್ತೆ ಸ್ಕ್ರೋಲ್ ಮಾಡ್ತೀನಿ, ಮತ್ತೆ ಒಂದು ಫಾಲೋವರ್ಸ್ ಇನ್ಕ್ರೀಸ್ ಆಗ್ತವೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಟೋಟಲಾಗಿ ಮತ್ತೆ 2 ಫಾಲೋವರ್ಸ್ ನನಗೆ ಇನ್ಕ್ರೀಸ್ ಆಯಿತು. ನೋಡಿದ್ರಲ್ಲ ಲೈಫ್ ಪ್ರೂಫಲ್ಲಿ ನಿಮಗೆ ಯಾವ ರೀತಿ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಂತ. ನಿಮಗೆ ಡೇಗೆ ಒಂದು 5-4 ಫಾಲೋವರ್ಸ್ ಬಂದರೂ ಕೂಡ ಸಾಕು, ಆರಾಮಾಗಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು ನೀವು. ಇಷ್ಟೇ ಅಲ್ಲ, ನಮ್ಗೆ ಇನ್ನೂ ಕೂಡ ಜಾಸ್ತಿ ಫಾಲೋವರ್ಸ್ ಬೇಕಂದ್ರೂ ಕೂಡ ನನಗೆ ಈ ವಿಡಿಯೋದಲ್ಲಿ ಕೆಳಗಡೆ ಕಮೆಂಟಲ್ಲಿ ಬಾಕ್ಸಲ್ಲಿ ಹಾಕಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಜಾಸ್ತಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತೆ. ಓಕೆನಾ, ಇವತ್ತಿನ ಒಂದು ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಓಕೆನಾ, ಮತ್ತೆ ನಿಮಗೆ ಬೇರೆ ವಿಡಿಯೋ ಮುಖಾಂತರ ಸಿಗ್ತೀನಂತೆ. ಎಲ್ಲರೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.